ಕಾಶ್ಮೀರದ ಪಹಲ್ಗಾಮಲ್ಲಿ ಆದಂಥ ನರಮೇಧ ಹತ್ಯಾಕಾಂಡ ಏನು ಭಯೋತ್ಪಾದಕರು ಸುಮಾರು 28 ಜನ ಹಿಂದೂ ಟೂರಿಸ್ಟ್ಗಳನ್ನು ಏನು ಹತ್ಯೆ ಮಾಡಿದ್ರು, ಅದರಲ್ಲಿ ಕನ್ನಡದವರು ಕೂಡ 3 ಜನ ಇದ್ದಾರೆ ಅಂತ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಶಿವಮೊಗ್ಗದ ನಿವಾಸಿ ಮಂಜುನಾಥ್ ಅವರು ಏನು ಆ ಒಂದು ನರಮೇಧದಲ್ಲಿ ಹುತಾತ್ಮರಾಗಿದ್ದಾರೆ, ಅವರ ಒಂದು ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿನ ಏರ್ಪೋರ್ಟಿಂದ ಇವತ್ತು ತುಮಕೂರಿನ ಟೋಲ್ ಮುಖಾಂತರ ಹೋದಾಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ಅವರು, ನಮ್ಮ ಸ್ಫೂರ್ತಿ ಚಿದಾನಂದ್ ಅವರು ಮುಖಂಡರು, ನಮ್ಮ ನಗರ ಅಧ್ಯಕ್ಷರು ಧನುಷ್ ಮತ್ತು ಎಲ್ಲ ವೇದಮೂರ್ತಿ, ಹನುಮಂತರಾಜು, ಎಲ್ಲ ಸಂದೀಪ್ ಗೌಡರು, ಎಲ್ಲರಿಗೂ ಆ್ಯಕ್ಚುಲಿ 7 ಗಂಟೆ ಅಂದ್ಕೊಂಡಿದ್ವಿ, ಆದರೆ ಬೇಗ ಬಂತು. ನಾವೆಲ್ಲರೂ ಕೂಡ ಅದನ್ನು ಅವ್ರ ಮನೆಯವರು ಎಲ್ಲರೂ ಪಾಪ ಕೂತಿದ್ರು, ಅದನ್ನೆಲ್ಲ ಟಿ ವಿನಲ್ಲಿ ನಾವು ಕೂಡ ನೋಡಿದ್ವಿ. ಅವ್ರ ಮುಂದೆನೇ ಅವ್ರನ್ನ ಹತ್ಯೆ ಮಾಡಿ ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿರೋ ಅಂಥದ್ದು ಆ ಪಾಪ ಆ ತಾಯಿನೂ ಕೂಡ ನಾವು ಇವತ್ತು ಇಲ್ಲಿ ನಾವು ನೋಡಿದ್ದು ಒಂಥರ ಭಾವನಾತ್ಮಕವಾಗಿ ಎಲ್ಲರಿಗೂ ಕೂಡ ಕಳ್ಕೆಚ್ಚುವಂಥ ಒಂದು ಸನ್ನಿವೇಶ ಇದು. ಇಡೀ ದೇಶದಲ್ಲಿ ಎಲ್ಲರ ಒಂದು ರಕ್ತನೂ ಕೂಡ ಕುದೀತಾ ಇದೆ. ಇವತ್ತು ಮೋದಿಯವರು ಕೂಡ 2 ದಿವಸದ ಒಂದು ಸೌದಿ ಅರೇಬಿಯಾದ ಟೂರನ್ನು ಕೂಡ ಕಟ್ ಶಾರ್ಟ್ ಮಾಡಿ ಇವತ್ತು ಬಂದು ಏನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವೆಲ್ಲವನ್ನು ಕೂಡ ತಗೊಂಡಿರೋಂಥದ್ದು ಮತ್ತು ಇಡೀ ದೇಶ ಅವರ ಒಂದು ಜೊತೆ ಇದೆ. ಅವರು ತಗೊಳ್ಳುವಂಥ ನಿರ್ಧಾರ ಖಂಡಿತವಾಗಿಯೂ ಯಾವ ರೀತಿ ಇಸ್ರೇಲ್ ಟೆರರಿಸಮ್ಗೆ ಕೌಂಟರ್ ಆಗಿ ಆ್ಯಕ್ಷನ್ ತಗೊಳುತ್ತೆ ಆ ರೀತಿ ತಗೋತಾರೆ ಅಂತ ಎಲ್ಲರಿಗೂ ಕೂಡ ಭಾವನೆ ಇದೆ. ಹಿಂದೆನೂ ಕೂಡ ಪುಲ್ವಾಮಾ ಮತ್ತು ಊರಿನಲ್ಲಿ ಯಾವ ರೀತಿ ಒಂದು ಅದಕ್ಕೆ ರಿಪ್ಲೈ ಕೊಟ್ಟಿದ್ರು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದೊಂದು, ಯಾಕಂದರೆ ಎಲ್ಲರ ಜನರ ಭಾವನೆ ಇದು ನನ್ನ ಪಕ್ಷದ್ದು ಮತ್ತೊಂದು MLAದು ಅಂತ ಅಲ್ಲ, ಜನರ ಭಾವನೆ ಹೆಂಗಿದೆ, ಶಾಂತಿಯುತವಾಗಿರುವಂಥ ಜನಕ್ಕೆ ಈ ರೀತಿ ಬಂದು ಇವರು ಮಾಡಿದ್ರೆ ಮುಂದೆ ಈ ದೇಶ ಏನಾಗ್ಬೋದು ಅಂತ ಎಲ್ಲರ ತಲೆಯಲ್ಲೂ ಕೂಡ ಬಂದಿದೆ. ಒಂದು ಕಡೆ ಬಾಂಗ್ಲಾದೇಶನ ಈಗ ಅಸ್ಥಿರ ಮಾಡಿದ್ದಾರೆ, ನಮಗೆ ಪೂರ್ವದಲ್ಲೂ ತರಲೆ ಪಶ್ಚಿಮದಲ್ಲೂ ತರಲೆ, ಇದು ಹೋಗ್ತಾ ಹೋದರೆ ಎಲ್ಲಿ ಇದು ಅಂತ ಶಾಂತಿಯುತವಾದಂಥ ದೇಶದಲ್ಲಿ ಈ ರೀತಿ ಇದು ದೊಡ್ಡ ನುಕ್ಸಾನು ಜಮ್ಮು ಕಾಶ್ಮೀರಕ್ಕೇನು. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ಆ ಒಂದು ಪಾರ್ಥಿವ ಶರೀರಕ್ಕೆ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಹಾರ ಹಾಕಿ ಕೈ ಮುಗಿದು ಆ ಕುಟುಂಬದವ್ರಿಗೂ ಕೂಡ ಕೈ ಮುಗಿದ್ವಿ. ಅಷ್ಟು ನಾವು ಮಾಡ್ಬೋದು, ಅಷ್ಟೇ ಸಾಂತ್ವನ ಹೇಳ್ಬೋದು.